ಪ್ರೋಟೀನ್ ಕಾರ್ಬ್ಸ್ ಫೈಬರ್ 500 ರೂಪಾಯಿ ಒಂದು ಟಾಪ್ಗೆ ನೋಡಿ ಹೆಂಗ್ ಕಾಣ್ತಾ ಇದೆ ಕಂಪ್ಲೀಟ್. ನಮ್ಮಮ್ಮ ಏನೋ ಹೊಲ್ಕೊಂಡ್ ಬಂದವ್ರೆ, ನನ್ನ ಮೇಲೆ ಟ್ರೈ ಮಾಡ್ತವ್ರೆ. ಹಲೋ ಗೈಸ್, ವೆಲ್ಕಮ್ ಟು ಡೇ 4 ಆಫ್ 100 ಡೇ ವ್ಲಾಗ್ ಚಾಲೆಂಜ್. ಡೇ 4ಗೆ ಬಂದ್ಬಿಟ್ಟಿದ್ದೀವಿ ನಾವು, ಗೊತ್ತಾಗಲಿಲ್ಲ 4 ಡೇಸ್ ಹೇಗೋಯ್ತು ಅಂತ. ಎನಿವೇಸ್, ನಮ್ಮ ಮಮ್ಮಿ ಬಂದ್ಬಿಟ್ಟು ಇಷ್ಟೊತ್ತಲ್ಲಿ ಒಂದು ಉದಯ ಚಾನಲ್ನಲ್ಲಿ ಶ್ರೀರಾಮನ್ ಸೀರಿಯಲ್ ಬರುತ್ತೆ, ಸೊ ಅದನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಮೈಕ್ ಹಾಕ್ಕೊಂಡಿದ್ದೀನಿ, ಸೊ ದಟ್ ನಿಮಗೆ ಆ ಸೌಂಡ್ ಕೇಳಿಸದೇ ಇರಲಿ ಅಂತ, ಹಾಗೆ ಯೂಟ್ಯೂಬ್ಗೂ ಕೇಳಿಸದೇ ಇರಲಿ ಅಂತ. ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡ್ಬಿಡ್ ಬಾ. ಆಗಲ್ಲ ಅಷ್ಟೇ, ನಮಗೆ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಇವಾಗ ಆಲ್ಮೋಸ್ಟ್ 8:20 ಏನೋ ಆಗ್ತಾಯಿದೆ. ಜಿಮ್ಮಿಗೆ ಹೊರಡಬೇಕು, ಸೊ ಡಿಟಾಕ್ಸ್ ವಾಟರ್ ಕುಡಿತಾಯಿದ್ದೀನಿ ನಾನು. ನಮ್ಮ ಮಮ್ಮಿ ಬಿಸಿ ನೀರನ್ನ ಕಾಯಿಸಿ ಇಟ್ಟಿದ್ದಾರೆ, ಅದಕ್ಕೆ ಈ ಥರ ನೋಡಿ ಐಸ್ ಟ್ರೇನಲ್ಲಿ ಐಸ್ ಕ್ಯೂಬ್ ಮಾಡಿ ಇಟ್ಟಿದ್ದೀವಿ. ಏನೇನು ಮಾಡಿದ್ದೀರಾ ಈ ಸಲ? ನಾನು ಮಾಡಿಲ್ಲ, ನಮ್ಮ ಮಮ್ಮಿ ಮಾಡಿದ್ದೆ ಆ್ಯಕ್ಚುಲಿ. ಏನು ಹಾಕಿದ್ರೆ ಇದಕ್ಕೆ? ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟ್, ಕ್ಯಾರೆಟ್, ಪುದೀನ. ಬೀಟ್ರೋಟ್ ಹಾಕಿಲ್ಲ, ಇದು ಕ್ಯಾರೆಟು ಹಾಕಿಲ್ಲ ಅನ್ಸುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಮತ್ತೆ ನೀನೇನು ಹಾಕ್ದೆ ಹೇಳು ಅಂದರೆ ಇಂಟರ್ನೆಟ್ ರೆಸಿಪಿ ಹೇಳ್ತಾ. ಅದನ್ನೇ ನಾನು ಹಾಕಿರೋದೇ ಹೇಳ್ತಾ ಇರೋದು. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಪುದೀನ ಮತ್ತೆ ಶುಂಠಿ, ಅಷ್ಟೇ. ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಾಕಬೇಕು, ಬಟ್ ಏನಂದರೆ ನಮ್ಮ ಅಮ್ಮಂಗೆ ನನಗಿರೋಷ್ಟು ಪೇಷನ್ಸ್ ಇಲ್ಲ, ಸೊ ಆಯಿತು. ಅದಕ್ಕೆ ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಬೆಟ್ಟದ ನೆಲ್ಲಿಕಾಯಿ ಹಾಕೋದು. ಯಾಕೆ? ಎಲ್ಲನೂ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ಮಾಡಿರಲಿಲ್ವಾ? ಮಾಡಿ ನಿಮ್ಮ ರೆಸಿಪಿ ನೀವು ಮಾಡೋಕ್ಕಾಗಲಿಲ್ಲ ನಾನು. ಮಾಡ್ತೀನಿ. ಹೌದಾ? ಮಾಡೋಕ್ಕಾಗಿರೋ ಮಾಡ್ಕೊಂಡು ತಿಂತೀರಾ? ಇಲ್ಲ. ಇವಾಗ ನಾವು ಏನೋ ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ವಿಲ್ ಗೋ ಟು ದ ಜಿಮ್. ಆ್ಯಂಡ್ ಆಲ್ಸೋ ನಾನು ಇವತ್ತು ವಿವರ್ಕ್ದು ಒಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ಇದು ವಿವರ್ಕ್ ಅವರ ಸ್ಲೋಗನ್, ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ, ಆ ಥರ ಒಂದು ಸ್ಲೋಗನ್ ಹಿಂದೆಗಡೆ ಹಾಕಿದ್ದಾರೆ. ವಿವರ್ಕ್ ಅಂತ ಕಾಣುತ್ತಾ ಕ್ಯಾಮ್ರಾದಲ್ಲಿ? ವಿವರ್ಕ್ ಅಂತ ಹಾಕಿದ್ದಾರೆ. ನಮ್ಮ ಆಫೀಸು ಇವಾಗ ಅಲ್ಸೂರಲ್ಲಿದೆ, ಬಟ್ ನಾವು ಇಂಡಿಪೆಂಡೆಂಟ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಆಫೀಸ್ ವಿವರ್ಕಲ್ಲಿತ್ತು. ಸೊ ಅವರು ಏನಾದ್ರು ಒಂದು ಇವೆಂಟ್ ಆರ್ಗನೈಸ್ ಮಾಡಿದಾಗ, ಏನಾದ್ರು ಒಂದು ನಾಲೆಜ್ ಪರ್ಪಸ್ಗೋಸ್ಕರ, ಅಂದರೆ ಅವ್ರದ್ದೇ ಒಂದು ಪಾಲಿಸಿ ಇರುತ್ತಲ್ಲ, ಅದನ್ನೆಲ್ಲ ಹೇಗೆ ನಾವು ಫಾಲೋ ಮಾಡಬೇಕು ಅಂತ ಹೇಳೋಕ್ಕೆ ಅಂತ ಒಂದು ವರ್ಕ್ಶಾಪ್ ಥರ ಮಾಡೋರು. ಆ ವರ್ಕ್ಶಾಪ್ಗೆ ನಾವು ಹೋದಾಗ ಒಂದಷ್ಟು ಗುಡೀಸ್ ಕೊಡೋರು. ಒಂದು ಅದೇನಂತಾರೆ ಬುಕ್ ಮಾರ್ಕ್ಸು, ಆಮೇಲೆ ಒಂದು ಮಗ್ ಇರ್ಬೋದು, ಟಿ ಶರ್ಟ್ಸ್ ಇರ್ಬೋದು, ಆ ಥರ ಎಲ್ಲ ಕೊಡೋರು. ಆವಾಗ ಈ ಟಿ ಶರ್ಟ್ ಅಲ್ಲಿತ್ತು, XL ಇರಲಿ, ಡಬಲ್ XL ಇರಲಿಲ್ಲ. ನಾನು ಸರಿ ಏನು ಮಾಡೋಕ್ಕಾಗಲ್ಲ, XL ತೊಗೊಂಡಿರ್ತೀನಿ, ಬಟ್ ಎಕ್ಸ್ಚೇಂಜ್ ಮಾಡಿ ನಂಗೆ ಡಬಲ್ XL ಕೊಡಿ ಅಂತ ಹೇಳಿದ್ದೆ. ನಾನಲ್ಲಿ ಬಿಟ್ಬಿಟ್ಟೆ ಆಯಿತು, ನಮ್ಮ ಆಫೀಸಲ್ಲಿಂದ ಖಾಲಿ ಮಾಡ್ಕೊಂಡು ಬಂದಿದ್ದೆ ಆಯಿತು, ಬಟ್ ನನಗೆ ಅವ್ರು ಡಬಲ್ XL ಕೊಡಲೇ ಇಲ್ಲ ಟಿ ಶರ್ಟ್ನ. ಬಟ್ ಟುಡೇ ವಿ ಆರ್ ಫಿಟ್ಟಿಂಗ್ ಇನ್ ಟು ದ XL. ನೋಡಿ, ನನಗೆ ಫುಲ್ ಆಶ್ಚರ್ಯ ಗೊತ್ತಾ, ಕೈಗೆ ಸಿಕ್ತು ಏನೋ ಅಂತ ಹಾಕ್ಕೊಂಡೆ. ಬಿಕಾಸ್ ನಂದು ಈ ಪ್ಯಾಂಟ್ ಏನಿದೆಯಲ್ಲ, ಜಿಮ್ ಪ್ಯಾಂಟು, ಲೈಕ್ ಇದೊಂದು ಬರ್ಗಂಡಿ ಕಲರ್ ಥರ ಇದೆಯಲ್ಲ, ಇದಕ್ಕೆ ನನಗೆ ಟೀ ಶರ್ಟೇ ಇಲ್ಲ ನನ್ನ ಹತ್ರ. ನಾನು ಅಂದ್ಕೊಳ್ತಾ ಇದ್ದೀನಿ ವೆಂಕಟೇಶ್ವರಾಗಿ ಹೋಗಬೇಕು ಓನ್ಲಿ ಫಾರ್ ದಿಸ್. ನನ್ನ ಹತ್ರ ಇದೇ ಥರ ಬ್ಲ್ಯಾಕ್ ಪ್ಯಾಂಟ್ ಇದೆ, ಅದಕ್ಕೆ ಟೀ ಶರ್ಟ್ಸ್ ಇದೆ. ಬಟ್ ಈ ಕಲರ್ ಪ್ಯಾಂಟ್ಗೆ ನನ್ನ ಹತ್ರ ಟೀ ಶರ್ಟ್ಸ್ ಇಲ್ಲ. ಒಂದು ಬ್ಲೂ ಕಲರ್ ಇತ್ತು, ಅದು ಎಲ್ಲೋ ಇದೆ ಅಂತ ಗೊತ್ತಿಲ್ಲ, ನನ್ನ ಕೈಗೆ ಸಿಗ್ತಾಯಿಲ್ಲ ಅದು. ಅದು ಬಿಟ್ಟರೆ ಒಂದು ವೈಟ್ ಕಲರ್ ಇತ್ತು, ಅದು ಚೆನ್ನಾಗಿ ಕಾಣ್ತಲ್ಲ. ಸೊ ಏನು ಹಾಕ್ಕೊಳ್ಳಿ ಅಂತ ಯೋಚನೆ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಆ್ಯಂಡ್ ಐ ಫಿಟ್ ಇನ್ ಟು ಇಟ್. ಕ್ಯಾಮ್ರಾ ನನ್ನ ಫೇಸ್ನೇ ಫೋಕಸ್ ಮಾಡ್ತಾಯಿದ್ದೆ. ಏಯ್ ಸಿ, ಐ ಫಿಟ್ ಇನ್ ಟು ದಿಸ್. ಸೊ ಬೆಳಗ್ಗೆನೇ ಒಂದು ಏನಂತಾರೆ, ಒಂದು ಸೆನ್ಸ್ ಆಫ್ ಹ್ಯಾಪಿನೆಸ್, ಖುಷಿ, ಅಚೀವ್ಮೆಂಟ್ ಎಲ್ಲ ಫೀಲ್ ಆಯಿತು. ಏನಕ್ಕೆ? ಹೊಟ್ಟೆ ಕಿಚ್ಚು ಜನಕ್ಕೆ. ಏನಕ್ಕೆ ಹೇಳಿ? ಏನಕ್ಕೆ ಖುಷಿ? ಅದೇ ಏನೋ XL ಹಾಕಿದ್ದೀವಿ ಅನ್ನೋ ಖುಷಿ ಮೇಡಮ್ಗೆ. ಏನು ನಾಷ್ಟ? ಮಲ್ಲಿಗೆ ಖಾರ ಪೊಂಗಲ್. ಅದೇನದು? ಇವತ್ತು ಲೇಟ್ ಬ್ರೇಕ್ಫಾಸ್ಟ್ ನಮ್ಮ ಮಮ್ಮಿ ರೆಡಿ ಮಾಡ್ಕೊಳ್ತಾವ್ರೆ. ಏನಿದು? ಮಲ್ಲಿಗೆ ಖಾರ ಪೊಂಗಲ್. ಅದೇನದು ಡಿಫ್ರೆನ್ಸು? ಅದು ಏನಂದರೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಹಾಕದೆ ಮಲ್ಲಿಗೆ ಖಾರ ಪೊಂಗಲ್. ಅಯ್ಯೋ, ನಂಗೆ ಫಸ್ಟೇ ಕೊತ್ತಂಬರಿ ಅಂತ ಆಗಲ್ಲ. ಅದು ಬೇಯುತ್ತೆ, ನಿನಗೇನು ಅದ್ರ ವಾಸನೆನೂ ಬರಲ್ಲ, ಇದು ಗೊತ್ತಾಗಲ್ಲ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಮೊದಲ ಬಾರಿಗೆ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡ್ಬೋದು. ಯಾಕೆ ಮಾಡ್ತಾ ಇದೆಯಾ ಇಂಥದ್ದೆಲ್ಲ? ತಿನ್ನಕ್ಕೆ, ತಿನ್ಬೇಕಲ್ಲ, ಯಾಕೆ ಅಂತ. ಇವಾಗ ನಾನು ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ಅಲ್ಲಿ ಗೋ ಟು ದ ಜಿಮ್. ಇವತ್ತು ಲೆಗ್ ಡೇ. ನಿನ್ನೆ ಹೋಗ್ಬೇಕಾಗಿತ್ತಲ್ಲ, ನಿನ್ನೆ ಲೆಗ್ ಡೇ ಇರಬೇಕಾಗಿತ್ತು, ಬಟ್ ನಿನ್ನೆ ಐ ಮಿಸ್ಡ್ ಇಟ್. ಸೊ ಇವತ್ತು ಈಸ್ ಗೋಯಿಂಗ್ ಟು ಬಿ ದ ಲೆಗ್ ಡೇ. ಟೇಸ್ಟಿಗೆ ಇಷ್ಟೇ ಎಲ್ಲ ಇರಲ್ಲ. ಯೂಶ್ವಲಿ ಜಿಮ್ಮಲ್ಲಿ ಏನು ಗೊತ್ತಾ, ನಾನು ಯಾರ ಹತ್ರನೂ ಮಾತಾಡೋಲ್ಲ, ಯಾರೂ ನನಗೆ ಅಷ್ಟೊಂದು ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ನನಗೆ ಸುಮ್ಮನೆ ರ್ಯಾಂಡಮಾಗಿ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ.
ಆ್ಯಂಡ್ ಆಲ್ಸೋ ಯಾರು ನಾನು ಹೋಗೋ ಟೈಮಲ್ಲಂತೂ ಯಾರು ಬ್ಲಾಗು ಈ ಥರ ಕ್ಯಾಮ್ರಾ ಇಟ್ಕೊಳ್ಳೋದು ಆ್ಯಂಡ್ ಸೆಟ್ಸ್ನೆಲ್ಲ ರೆಕಾರ್ಡ್ ಮಾಡೋದು ಅದೆಲ್ಲ ಮಾಡಲ್ಲ. ಸೊ ನನಗೊಂದು ಸ್ವಲ್ಪ ನಾನು ಮಾಡಬೇಕಾ ಅಂತ ಅದಕ್ಕೆ ಕ್ಯಾಮ್ರಾನು ತೊಗೊಂಡು ಹೋಗಲ್ಲ ನಾನು. ಫೋನಲ್ಲೇ ಅಲ್ಲೇ ಒಂದು ಕ್ಲಿಪ್ಪಿಂಗ್ ಆದರೆ ರೆಕಾರ್ಡ್ ಮಾಡ್ತೀನಿ. ಸೊ ನೋಡೋಣ, ಇವತ್ತು ಚಾನ್ಸ್ ಸಿಕ್ಕಿದ್ರೆ ರೆಕಾರ್ಡ್ ಮಾಡ್ತೀನಿ. ಬಟ್ ಇವಾಗ ನಾವು ನೀರು ಕುಡಿದ್ಬಿಟ್ಟು ಹೋಗೋಣ ಜಿಮ್ಗೆ. ನಾನು ಜಿಮ್ಮಿಗೆ ಹೋಗಿ ಬಂದು ಸಿಗುವೆನು ನಿಮಗೆ. ಶೋಯು ಹೆಂಗೆ ಬಂದಿದೆ ಆ ಕಿಚಡಿ ಅಂತ. ಚೆನ್ನಾಗಿತ್ತು. ಕೊತ್ತಂಬರಿ ಅದೆಲ್ಲ ಹಾಕಿದ್ರಿಂದ ಅದು ಹೆಂಗಿತ್ತು ಅಂತಂದರೆ ಚಟ್ನಿ ಪೊಂಗಲ್ ಎರಡೂ ಮಿಕ್ಸ್ ಮಾಡಿದ್ರೆ ಒಂದು ಟೇಸ್ಟ್ ಕೊಡುತ್ತಲ್ಲ, ಆ ಥರನೇ ಇತ್ತು. ಎಕ್ಸ್ಟ್ರಾ ಚಟ್ನಿ ಮಾಡಿದ್ರೆ ನಮ್ಮಮ್ಮ ಚಟ್ನಿನೂ ಜೊತೆಗೆ ಮಾಡಿಬಿಟ್ಟವ್ರೆ ಅನ್ನೋ ಥರ. ಡೋಂಟ್ ಜಡ್ಜ್ ಆಯಿತಾ, ಸ್ವಲ್ಪ ಇದೆ. ನಿಮ್ಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಲ್ರೆಡಿ ಖಾಲಿ ಆಗೋಗ್ಬಿಟ್ಟಿದೆ. ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಡಿನ್ನರ್. ಇವಾಗ ಏನಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಸೋರೆಕಾಯಿ, ಐ ಹೋಪ್ ಹಂಗೆ ಕರೀತಾರೆ ಅಂತ, ಸೋರೆಕಾಯಿನ ಇದೇನು ಕಾಯಿ ಗೊತ್ತಿಲ್ಲ ನನಗೆ, ಅದ್ರದ್ದು ಪಲ್ಯ ಕೂಡ ಮಾಡಿದರು. ದಿಸ್ ಇಸ್ ವಾಟ್ ಐ ಹ್ಯಾಡ್ ಫಾರ್ ಡಿನ್ನರ್ ಇವತ್ತು. ಆ್ಯಂಡ್ ಆಲ್ಸೋ ಅಕ್ಕಿ ನೆನೆಸಿದ್ದಾರೆ ದೋಸೆ ಮಾಡೋಕ್ಕೆ, ನಾಳೆ ದೋಸೆಗೆ ಅಂತ. ಸೊ ಅದನ್ನು ರುಬ್ಸ್ಕೊಂಬರ್ಬೇಕು. ಅವರೇ ಹೋಗ್ತಾರ, ನಾನೇ ಹೋಗ್ತೀನೋ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಅವ್ರು ಬರೋಕ್ಕಿಂತ ಮುಂಚೆ ನಾನು ಇವಾಗ ರೀಲ್ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. 5:30ಗೆ ನಾನು ರೀಲ್ ಅಪ್ಲೋಡ್ ಮಾಡಿದ್ರೆ ಇರೋವಂಥ ಟ್ರ್ಯಾಕ್ಷನ್ ಇದೆಯಲ್ಲ, ಅದು ಬೇರೆಯೇ ಲೆವೆಲ್. ಬಟ್ ನನಗೆ ಯಾವಾಗಲೂ ಆ ಟೈಮ್ ಕ್ಯಾಪ್ಚರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಇಲ್ಲೊಬ್ರು ಮಮ್ಮಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರ ಕಷ್ಟ ಸ್ವಲ್ಪ ಕೇಳಿ. ಮಮ್ಮಿ ಬಂತಾ ಬಂಗಾರಿ? ನೋಡಿ ಮಮ್ಮಿ ಬಂತಾ. ಡೇ 1 ಆಫ್ ನಮ್ಮಮ್ಮ ಏನೋ ಹೊಲ್ಕೊಂಡ್ಬಂದವ್ರೆ, ನನ್ನ ಮೇಲೆ ಟ್ರೈ ಮಾಡ್ತವ್ರೆ. ಫಸ್ಟ್ ತೋರಿಸಿ ಏನಂತ. ಚೂಡಿದಾರ್. ಏನು ಚೂಡಿದಾರ್? ನಾರ್ಮಲ್ ಚೂಡಿದಾರ್ ಏನು ಬರುತ್ತೆ? ನಾರ್ಮಲ್ ಚೂಡಿದಾರು. ಓಕೆ, ಇನ್ನೂ ಮಾಡಬೇಕು. ಸದ್ಯಕ್ಕೆ ಇಷ್ಟು ಮಾತ್ರ ಓದಿದ್ವಿ. ಆಕೆ ಆಯಿತು. ಈ ಥರನೂ ಒಂದು ಚೂಡಿದಾರ್ ಹಾಕ್ಬೋದಾ? ನೀವೇ ಹೇಳ್ಬೇಕಪ್ಪ. ಹಿಂಗೆ ನೋಡಿ ಹೆಂಗ್ ಕಾಣ್ತಾ ಇದೆ. ಕಂಪ್ಲೀಟ್ ಮಾಡ್ಬೇಕಿನ್ನ. ಕಂಪ್ಲೀಟ್ ಮಾಡ್ಬೇಕು. ಟೈಮ್ ಆಗೋಯ್ತು. ಬಂದು ಎಂತ ಚೂಡಿದಾರ್ ನೋಡಿ, ಎಂತ ಚೂಡಿದಾರ್. ತಿರ್ಗೋ ಮುಂದೆ ಇಷ್ಟಪಟ್ಟು ಹೊಸ ಡಿಸೈನ್ ನೆಕ್ ಹೊಲ್ದಿದ್ದೀನಿ. ಏನ್ ಪಟ್ಟು? ನೆಕ್ಕು ಹೊಸ ಡಿಸೈನ್ ಚೆನ್ನಾಗೈತೆ. ಕವರ್ ಮಾಡಲ್ವಾ ಇದು? ಮಾಡ್ಬೇಕು, ನಾಳೆ ಮಾಡ್ತೀನಿ. ನನ್ನ ಸೈಜ್ಗೆ ಹೊಲ್ದಿದ್ದೀರಾ? ನಿಮ್ಗೆ ಹೊಲ್ದಿರೋದು. ಓ ಮೈ ಗಾಡ್. ಸ್ಲೀವ್ಸು? ಸ್ಲೀವ್ಸ್ ಹಾಕ್ಬೇಕೇ, ನಾಳೆ ಸ್ಲೀವ್ಸ್ ಹಾಕಿ ಅಟ್ಯಾಚ್ ಮಾಡಬೇಕು. ನಾನು ಸ್ಲೀವ್ಲೆಸ್ ಹಾಕಲ್ಲ. ಸ್ಲೀವ್ಸ್ ಹಾಕಿ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಅಷ್ಟು ಕರೆಕ್ಟಾಗಿ ಹೊಲ್ಕೊಂಬನ್ನಿ. ನೀವೇ ಕಟ್ ಮಾಡ್ಕೊಂಡ್ರಾ? ನಮ್ಮ ಮೇಡಮ್ ಮಾಡ್ಕೊಟ್ರು. ಫಸ್ಟ್ ಅಲ್ವಾ? ಹೊಲ್ದಿದ್ದು ಮಾತ್ರ ನಾವು. ನೀವೇ ಕಾಣ್ತೀರಾ ನೋಡಿ. ಹಿಂಗೆ ಕಾಣುತ್ತೆ. ಪೂರ್ತಿ ಕಾಣ್ತಾ ಇದೆಯಾ? ಯಾವ್ದಾದ್ರು ಒಂದು ಗೋಲ್ಡ್ ಲೆಗಿನ್ಸ್ ಮೇಲೆ ಪ್ಯಾಂಟ್ ಹೊಲಿಬೇಕು ಅಂದ್ರೆ ಬೇರೆ ಹೊಲಿ. ಪ್ಯಾಂಟ್ ಬ್ಲಾಕ್ ಲೆಗಿನ್ಸ್ ಮೇಲೆ ಹಾಕೋಬಹುದು. ಹಿಂಗ್ ನೋಡಕ್ಕೆ ಚೂಡಿದಾರ್. ಗೋಲ್ಡ್ ಲೆಗಿನ್ಸ್ ಇನ್ನು ಮಾಡ್ಬೇಕದು. ನಾಳೆ ಫುಲ್ ಆಗುತ್ತೆ. ಓಕೆ, ಹೊಲ್ಕೊಂಬನ್ನಿ ಪೂರ್ತಿ. ಓಕೆ, 500 ರೂಪಾಯಿ ಒಂದು ಟಾಪ್ಗೆ. ನಾನು ಟ್ರಯಲ್ ಮಾಡೆಲ್ ಆಗಿದ್ದೀನಿ, ಅದು ಖುಷಿ ಪಡಬೇಕು. ಅರ್ಥ ಆಯ್ತಾ? ನನಗೆ ನಮ್ಮ ಮೇಡಮ್ ಫಸ್ಟ್ ಕಟ್ ಮಾಡಿಕೊಟ್ಟಿದ್ದು. ಹೌದಾ? ನಾನು ನಿಮ್ಗೆ ಹೇಳಿದೆ ನಮ್ಮಮ್ಮ ದೋಸೆಗೆ ನೆನ್ಸವ್ರೆ ಅಂತ. ನನ್ನ ತಲೆ ಮೇಲೆ ಬಂತು ಕೊನೆಗೆ ಅದು ರುಬ್ಬಿಸ್ಕೊಂಬರಕ್ಕೆ. ಈಗ ನಾನು ಊಟಕ್ಕೆ ರೆಡಿ ಮಾಡ್ಲಾ, ದೋಸೆ ಇಟ್ಟು ರುಬ್ಸ್ಕೊಬರ್ಲ? ಎಲ್ಲಾನು ಮಾಡ್ಬೇಕಮ್ಮ. ಮಲ್ಟಿ ಎರಡೇ ಕೈ ಎರಡೇ ಕಾಲಮ್ಮ ಇರೋದು. ಏನ್ ಮಾಡಕ್ಕಾಗುತ್ತೆ ಹೇಳಿ ಗೈಸ್. ಅದಕ್ಕೆ ಇವಾಗ ನಾನು ಹೋಗ್ತಾ ಇದ್ದೀನಿ ರುಬ್ಸ್ಕೊಬರಕ್ಕೆ. ಹೊಟ್ಟೆ ಹಸಿತೈತೆ. ಏನ್ ಮಾಡ್ತಿದ್ರ? ಮೆಂತ್ಯ ಪರೋಟ, ಮೆಂತ್ಯ ಚಪಾತಿ, ಮೆಂತ್ಯ ಪರೋಟ ಎರಡು. ಯಾರಿಗೆ ಚಿಕ್ಕದಾಗ ಹತ್ಕೊಟ್ಟಿರೋದು ಮೆಂತ್ಯನ? ಮಿಸ್ ಬಿಂದು. ಅದಕ್ಕೆ ಮಾತ್ರ ಬೇಕು, ನಾನು ಚಾಪ್ ಮಾಡಕ್ ಮಾತ್ರ ಬೇಕು. ಚಾಪರ್. ಏನೇನು ಹಾಕಿದ್ರಾ? ಚಿಲ್ಲಿ ಪೌಡ್ರು, ವೈಟ್ ಎಳ್ಳು, ಮೆಂತ್ಯ ಸೊಪ್ಪು, ಸಾಲ್ಟ್, ಗೋಧಿ ಹಿಟ್ಟು, ಗೋಧಿ ಹಿಟ್ಟು, ಜೀರಿಗೆ. ಗೋಧಿ ಹಿಟ್ಟು ನಾರ್ಮಲ್ ಅಲ್ವಾ? ಇದಕ್ಕೇನು ಪಲ್ಯ? ಸೋರೆಕಾಯಿ ಪಲ್ಯ. ಕರೆಕ್ಟಾಗಿ ಹೇಳಿದೆ ನಾನು ಅವಾಗಲೇ ನಿಮ್ಗೆ ಹೇಳ್ತಿದ್ನಲ್ಲ, ನಮ್ಮ ಮನೇಲಿ ನಮ್ಮಮ್ಮ ಸೋರೆಕಾಯಿ ಪಲ್ಯ ಮಾಡಿದ್ದಾರೆ ಅಂತ. ನಾನು ಸೋರೆಕಾಯಿನ ಸೀಬೆ ಬದನೆಕಾಯಿನ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಪ್ರೋಟೀನ್ಗೆ ಏನು ತಿಂಡಿ? ಫೈಬರ್. ಪ್ರೋಟೀನ್ಗೆ ಏನು ತಿಂಡಿ? ಪ್ರೋಟೀನ್ಗೆ ಏನು ತಿಂತೀಯ? ಮೊಟ್ಟೆ ಬೇಕಾ? ಮೊಟ್ಟೆ ತಿನ್ನೋದು ಅಷ್ಟೇ. ಆಮ್ಲೆಟ್ ತಿಂದಲ್ಲ ಬೆಳಿಗ್ಗೆ 2. ಮಧ್ಯಾಹ್ನ ಪ್ರೋಟೀನ್ಗೆ, ರಾತ್ರಿ ಪ್ರೋಟೀನ್ಗೆ ತಿನ್ನಿ. ನೀನೇನೋ ತಿನ್ನಲ್ಲ. ತಿನ್ನೋದು ಒಂದ್ ಅರ್ಧ
ಸ್ಪೂನ್ ಅರ್ಧ ಸ್ಕೂಪ್ ವೇ ಪ್ರೋಟೀನ್ ಬಿಟ್ಟು ಬೇರೆ ಏನೋ ಪ್ರೋಟೀನ್ ಅಂತ ಇಳಿಸಲ್ಲ ತಾಯಿ. ಏನ್ ಮಾಡೋಣ, ನಾವು ತಿನ್ನಂಗಿಲ್ವಲ್ಲ. ಹಾ, ಫಸ್ಟೇ ವಾರದಲ್ಲಿ 2 ದಿನ ಮೊಟ್ಟೆ ತಿನ್ನೋದು, ಆ 2 ದಿನಾನು ಗಿವ್ ಅಪ್ ಮಾಡ್ಬಿಟ್ಟವ್ರೆ. ಇನ್ನ ಕಾರ್ತಿಕ್ ಮಾಸ ಮುಗ್ದಿ ಮತ್ತೆ ನಮ್ಮ ಮನೇಲಿ ಪೂಜೆ ಐತೆ, ಅದೆಲ್ಲ ಮುಗಿಯೋ ತನಕ ತಿನ್ನಂಗಿಲ್ಲ. ಎಲ್ಲಿಂದ ಆ ಬಾಡಿಗೆ ನ್ಯೂಟ್ರಿಷನ್ ಎಲ್ಲಿಂದ ಸಿಗ್ಬೇಕು? ಏನ್ ಮಾಡಕ್ಕಾಗಲ್ಲ, ಸಿಗದಿರೋ ಟೈಮಲ್ಲಿ ಇರೋದ್ರಲ್ಲೇ ಹುಡುಕಿ ತಿನ್ಬೇಕು, ಸಿಕ್ಕವಾಗ ಅದನ್ನ ತಿನ್ಬೇಕು ಅಷ್ಟೇ. ಸಗಣಿ ನಮ್ಮ ಡಿನ್ನರ್ ರೆಡಿ ಆಗಿದೆ. ಸೊ ಇದನ್ನು ತಿಂತಾ ಇದ್ದೀನಿ. 2 ಚಪಾತಿ, ಮೆಂತ್ಯ ಚಪಾತಿ ನಮ್ಮಮ್ಮ ಮಾಡಿರೋದು, ಅಂಡ್ ಸೋರೆಕಾಯಿ ಅಲ್ವಾ, ಸೋರೆಕಾಯಿ ಪಲ್ಯ, ಅಂಡ್ ಒಂದು ಆಮ್ಲೆಟ್ ಫಾರ್ ಪ್ರೋಟೀನ್ ಕಾರ್ಬ್ಸ್ ಫೈಬರ್. ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಫಾರ್ ಮೈ ಕಾರ್ಬ್ಸ್, ದಿಸ್ ಇಸ್ ಪ್ರೋಟೀನ್ ಅಂಡ್ ದಿಸ್ ಇಸ್ ಫೈಬರ್. ಇವಾಗ ಹೋಗಿ ಐ ಹ್ಯಾವ್ ಟು ಈಟ್ ಬಿಕಾಸ್ ತುಂಬ ಹೊಟ್ಟೆ ಸಿಗ್ತಾ ಇದೆ. ನಮ್ಮಮ್ಮ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಅವ್ರಿಗೂ ಹೊಟ್ಟೆ ಸಿಗ್ತಾ ಇದೆ. 12:30ಗೆಲ್ಲ ಬೇಗ ಅವರು ಲಂಚ್ ಮಾಡ್ಬಿಡ್ತಾರಲ್ಲ, ಸೊ ಫುಲ್ ಹೊಟ್ಟೆ ಹೋಗ್ತಾ ಇರುತ್ತೆ ಮಮ್ಮಿಗೆ. ಯೋಗದಿಂದ ಬಂದ ತಕ್ಷಣ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ. ಇವಾಗ ಹೋಗಿ ನಾನು ತಿನ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಸಾರಿ, ಇನ್ನೊಂದು ತೋರ್ಸೋದು ಮರ್ತೋದೆ. ಏನು ಹೇಳಿ? ಸೌತೆಕಾಯಿ ಫಸ್ಟ್ ಹೋಗಿ ತಿನ್ನೋಣ ಬರೋ. ಓಕೆ, ಐ ಆಮ್ ಡನ್ ವಿತ್ ಊಟ. ಆ್ಯಂಡ್ ಅದಾದಮೇಲೆ ಇವಾಗ ನಾನು ಬಾತ್ ಅಂದರೆ ಸ್ನಾನಕ್ಕೆ ಸೋಪ್ ಏನು ಯೂಸ್ ಮಾಡಲ್ಲ. ಸೋಪ್ ಆಗಲಿ ಬಾಡಿ ವಾಶ್ ಆಗಲಿ ನಾನೇ ಕಾಳುಗಳೆಲ್ಲ ಯೂಸ್ ಮಾಡಿಕೊಂಡು ಒಂದು ಬಾತಿಂಗ್ ಪೌಡರ್ ಥರ ರೆಡಿ ಮಾಡ್ಕೋತೀನಿ. ಅದನ್ನೇ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಏನಿಲ್ಲ, ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಏನೇನು ಹಾಕ್ತೀನಿ? ಹೆಸರು ಕಾಳು, ಮೈಸೂರು ಬೇಳೆ, ಆಮೇಲೆ ಕಪ್ಪು ಉದ್ದಿನಬೇಳೆ, ಅಕ್ಕಿ, ಬಾದಾಮಿ ಸಿಪ್ಪೆ. ನಾವು ಎವ್ರಿ ಡೇ ಆಲ್ಮಂಡ್ಸ್ ತಿನ್ಬೇಕಾದ್ರೆ ಅದು ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಟಿರ್ತೀನಿ, ಒಣಗಿಸಿ ಅದನ್ನು ಹಾಕೋತೀನಿ. ಆ್ಯಂಡ್ ಸ್ವಲ್ಪ ಫ್ಲಾಕ್ ಸೀಡ್ಸ್, ಇದೆಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋತೀನಿ. ಮಾಡಿಕೊಂಡು ಆರಿಸ್ಬಿಟ್ಟು ಅದಾದಮೇಲೆ ರುಬ್ಕೊಂಡಾಗ ಈ ಥರ ಒಂದು ಪೌಡರ್ ರೆಡಿ ಆಗುತ್ತೆ. ಈ ಥರ ಇರುತ್ತೆ ಪೌಡರ್. ಇದನ್ನು ನಾನು ಏನು ಮಾಡ್ತೀನಿ, 1 or 2 ಸ್ಪೂನ್ಸ್, 1 or 1.5 ಸ್ಪೂನ್ ಆ ಥರ ಹಾಕ್ಬಿಟ್ಟು ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಐ ಜಸ್ಟ್ ಸ್ಕ್ರಬ್ ಇಟ್ ಆಲ್ ಓವರ್ ದ ಬಾಡಿ ಆ್ಯಂಡ್ ಡೇ ಶಾರ್. ಸೊ ಅದನ್ನೇ ಮಾಡ್ಕೋಬೇಕಾಗಿತ್ತು. ಈ ಪೌಡರ್ ಖಾಲಿಯಾಗಿ ಆಲ್ಮೋಸ್ಟ್ 3-4 ದಿನ ಆಗೋಯಿತು, ಟೈಮೇ ಸಿಕ್ಕಿಲ್ಲ ಮಾಡ್ಕೊಳ್ಳೋಕ್ಕೆ. ಇವಾಗ ಇದನ್ನು ಆರಿಸ್ಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇರ್ತೀನಿ. ಇಂಡಿಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ, ಅಂದರೆ ನಾಳೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ.